ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬದನೆಕಾಯಿ ಕರಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಹೆಲ್ದಿ ಮತ್ತು ಟೇಸ್ಟಿಯಾಗಿ ಯಾವ ಥರ ಮಾಡ್ಕೋಬೇಕು, ಹಾಗೆ ಗ್ರೇವಿ ತುಂಬ ಚೆನ್ನಾಗಿ ಬರೋ ಥರ ಯಾವ ಥರ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗಾಗಲೇ ಬದನೆಕಾಯಿ ಸೀಸನ್ ಬಂದುಬಿಡ್ತಲ್ವಾ. ಚಪಾತಿಗೆ, ರೋಟಿಗೆ, ರೈಸಿಗೆ, ಹಾಗೆ ಪಲಾವ್ಗೆ ಯಾವುದೇ ಥರದಕ್ಕಾಗಲಿ ತುಂಬಾ ಸೂಟಬಲ್ ಆಗಿರೋವಂಥ ಈ ಬದನೆಕಾಯಿ ಕರಿ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವೀಡಿಯೋನು ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು. ಈಗ ಮತ್ತೆ ಆಗ್ತಾಡಾ, ಬೇಗ ವಿಡಿಯೋ ನೋಡ್ಕೊಂಬಂದುಬಿಡೋಣವಾ. ಮೊದಲಿಗೆ ನಾನು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ. ಫಸ್ಟ್ಗೆ ಈ ಥರ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆವಾಗಲೇ ನಮಗೆ ಬದನೆಕಾಯಿ ಕಟ್ ಮಾಡಿದ್ಮೇಲೆ ಕಪ್ಪಗಾಗ್ದಂಗೆ ಚೆನ್ನಾಗಿರುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಈ ಥರ ಫಸ್ಟಿಗೆ ಉಪ್ಪು ಹಾಕಿ ರೆಡಿ ಇಟ್ಕೋಬೇಕು. ಈಗ ಬದನೆಕಾಯಿನ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನೋಡಿ, ನಿಮಗೆ ಬೇಕಂದರೆ ಈ ಸ್ಟೆಮ್ನ ಹಾಗೆ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಕಟ್ ಮಾಡಿ ತೆಗಿಬೋದು. ನಾನು ಇದರಲ್ಲಿ ಕಟ್ ಮಾಡಿ ತೆಗೆದು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಸ್ಟೆಮ್ನ ತೆಗೆದುಬಿಟ್ಟು ನಾವು ಈ ಹಿಂದ್ಗಡೆ ಪಾರ್ಟ್ ಅಲ್ದಂಗೆ ಮುಂದ್ಗಡೆ ಪಾರ್ಟಲ್ಲಿ ಸ್ಲೀಡ್ಸ್ಕೋಬೇಕು. ಈ ಥರ ಸ್ವಲ್ಪ ಎರಡೂ ಕಡೆ ಸ್ಲಿಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಕಟ್ ಮಾಡ್ಕೋಬಾರ್ದು. ಈ ಥರ ಜಸ್ಟ್ ಸ್ಲಿಟ್ ಮಾಡಿಕೊಂಡ್ರೆ ನಾವು ಕುದಿಸ್ಕೋಬೇಕಾದ್ರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇಟ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಉಪ್ಪು ನೀರಲ್ಲಿ ಹಾಕ್ಕೊತಿದ್ದೀನಿ. ಇದೇ ಥರ ಉಳಿದಿದ್ದ ಎಲ್ಲ ಬದನೆಕಾಯಿನೂ ಈ ಥರ ಸ್ಲಿಟ್ ಮಾಡಿಕೊಂಡು ಒಳಗಡೆ ಹುಳ ಏನಾದರೂ ಇದೇನೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡು ನೋಡಿಕೊಂಡು ನಾವು ಈ ಉಪ್ಪು ನೀರಲ್ಲಿ ಹಾಕ್ಕೋಬೇಕು. ಬದನೆಕಾಯಲ್ಲಿ ಹುಳ ತುಂಬ ಜಾಸ್ತಿನೇ ಇರುತ್ತೆ, ಹಾಗಾಗಿ ನಾವು ಚೆಕ್ ಮಾಡಿಕೊಂಡೇ ಮಾಡ್ಕೋಬೇಕು. ನೋಡಿ, ಎಲ್ಲ ಬದನೆಕಾಯಿನೂ ಈ ಥರ ಉಪ್ಪು ನೀರಲ್ಲಿ ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ರೆಡಿ ಇಟ್ಕೊಂಡಾದ್ಮೇಲೆ ಈಗ ಒಂದು ಪ್ಯಾನಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪ್ಯಾನಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಈ ಬದನೆಕಾಯಿ ಪಲ್ಯಗೆ ಆಯಿಲ್ ಏನು ಜಾಸ್ತಿ ಇಡಿಸಲ್ಲ, ಬರೀ ಒಂದು 2 ಸ್ಪೂನಷ್ಟು ಮಾತ್ರ ಇಡಿಸುತ್ತೆ. ಈಗ ಇದರಲ್ಲಿ ಸ್ವಲ್ಪ ಒಗ್ಗರಣೆ ಕಾಳು ಹಾಕ್ಕೊತಿದ್ದೀನಿ. ಜೀರಿಗೆ, ಸಾಸಿವೆ ಎರಡೂ ಹಾಕ್ಕೊಂಡು ಈ ಜೀರಿಗೆ ಸಾಸಿವೆ ಸ್ವಲ್ಪ ಚಟ್ಪಟ ಅಂತ ಸಿಡಿಬೇಕು. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಈ ಕರಿಬೇವಿನ ಸೊಪ್ಪು ಕೂಡ ಸ್ವಲ್ಪ ಚಟ್ಪಟ ಅಂತ ಸಿಡಿದ್ಮೇಲೆ ಬದನೆಕಾಯಿ ಎಲ್ಲ ಇದರಲ್ಲಿ ಹಾಕ್ಕೋಬೇಕು. ಬದನೆಕಾಯಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಹಾಕ್ಕೋಬೇಕು, ಇಲ್ಲ ಅಂದರೆ ಸಿಡಿಯುತ್ತೆ. ನೋಡಿ, ಎಲ್ಲ ಬದನೆಕಾಯಿನೂ ಈ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ನಿಮಿಷದವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಅಂತ ಏನೂ ಇಲ್ಲ. ನೋಡಿ, ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇದರಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಫಾಸ್ಟಾಗಿ ಈ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಈಗ ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಇದು ಬದನೆಕಾಯಿ ಬೇಯೋಷ್ಟೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೋಸ್ಕರ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿನ ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ಇದು ವಾಟರ್ ಮೆಲನ್ ಸೀಡ್ಸ್ ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಹೆಲ್ತಿಗೆ ಒಳ್ಳೇದಂತ ಹಾಕ್ತಿದ್ದೀನಿ. ಇದು ಆಪ್ಷನಲ್ ಅಷ್ಟೇ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಬಿಳೆ ಎಳ್ಳನ್ನು ಹಾಕ್ಕೊತಿದ್ದೀನಿ. ಈ ಬಿಳೆ ಎಳ್ಳೂ ಅಷ್ಟೇ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟೂ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬಾ ಒಳ್ಳೆಯದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಈ ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ 1/4 ಸ್ಪೂನಷ್ಟು ಹೋಮ್ ಮೇಡ್ ಗರಂ ಮಸಾಲ ತೊಗೊಂಡಿದ್ದೀನಿ. ಈ ಗರಂ ಮಸಾಲ ಮನೇಲಿ ಮಾಡಿರೋದು, ವಿಡಿಯೋನೂ ನಾನು ಮಾಡಿ ಹಾಕಿದ್ದೀನಿ. ಈ ಗರಂ ಮಸಾಲದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ಖಂಡಿತ ನೀವು ನೋಡ್ಕೊಳ್ಳಿ. ಹಾಗೆ ಒಂದು 2 ತೋಳಷ್ಟು ಹುಣಸೆ ಹಣ್ಣಿನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ನೆನೆಸ್ಕೊಂಡು ಮೆತ್ತಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಆದರೂ ಹಾಕ್ಕೋಬೋದು. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧದಷ್ಟು ಈರುಳ್ಳಿನ ಈ ಥರ ಪೀಸ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ 1 ಟೊಮ್ಯಾಟೋನ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ನೀರು ಇಡಿಸುತ್ತೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಾವು ಇದರಲ್ಲಿ ಯಾವುದೇ ಐಟಮ್ ಆಗಲಿ ಫ್ರೈ ಮಾಡ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡಿರೋದು. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ತೊಗೋಬೇಕು. ನೀವು ಬೇಕಾದರೆ ಇದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಖಾರ ಇಡಿಸಿದ್ರೆ ಹಾಕ್ಕೋಬೋದು. ಈಗ ಬದನೆಕಾಯಿ ಯಾವ ಥರ ಬೆಂದಿದೆ ಅಂತ ನೋಡೋಣವಾ. ನೋಡಿ, ಈ ಬದನೆಕಾಯಿನೂ ಸ್ವಲ್ಪ ಬೆಂದಿದೆ. ಈ ಥರ ಒಂದು 70% ಅಷ್ಟು
ಬದನೆಕಾಯಿ ಬೆಂದರೆ ಸಾಕಾಗುತ್ತೆ ನಮಗೆ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ವ, ಆ ಗ್ರೇವಿನೆಲ್ಲ ಇದರಲ್ಲಿ ಹಾಕ್ಕೊತಿದ್ದೀನಿ. ಬದನೆಕಾಯಿ ಕಂಪ್ಲೀಟಾಗಿ ಬಾಯ್ಲ್ ಆಗಬೇಕು ಅಂತ ಏನೂ ಇಲ್ಲ. ಒಂದು 70% ಅಷ್ಟು ಬಾಯ್ಲ್ ಆದಮೇಲೆ ಇದು ಮಸಾಲೆ ಹಾಕೋಬೇಕು. ಈಗ ಈ ಮಸಾಲೆದಲ್ಲಿ ಇನ್ನೊಂದು 30% ಅಷ್ಟು ಈ ಬದನೆಕಾಯಿ ಬೆಂದರೆ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಂಡ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಗ್ರೇವಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಮತ್ತೊಂದು ಸರಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಈ ಗ್ರೇವಿ ಎಲ್ಲ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಎಷ್ಟು ಗಟ್ಟಿಗೆ ಬೇಕೋ ಅದು ನೋಡ್ಕೊಂಡ್ಬಿಟ್ಟು ನಾವು ನೀರು ಹಾಕ್ಕೊಂಡು ಇದು ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಇದನ್ನು ಮತ್ತೆ ಒಂದು ಸರಿ ಕ್ಲೋಸ್ ಮಾಡ್ಕೊಂಡು ಬಾಯ್ಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಹಾಗೆ ನಾವು ಇದರಲ್ಲಿ ಹಾಕಿರೋ ಉಪ್ಪು ಹುಳಿ ಮಸಾಲೆ ಎಲ್ಲ ಬದನೆಕಾಯಿ ಹೀರ್ಕೊಂಡ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡಿ ನೋಡ್ಕೊಳ್ಳಿ ಬದನೆಕಾಯಿ ಬೆಂದಿದೆನೋ ಇಲ್ವೋ ಅಂತ. ಬದನೆಕಾಯಿ ತುಂಬ ಬೇಗನೆ ಬೆಂದುಬಿಡುತ್ತೆ. ಈಗ ಒಂದು 2-3 ನಿಮಿಷ ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ನೋಡಿ, ನಾವು ಸ್ವಲ್ಪ ಈ ಥರ ಟಚ್ ಮಾಡಿ ನೋಡಿಕೊಂಡ್ರೆ ಇದು ಬೆಂದಿದೆನೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಬದನೆಕಾಯಿ ಇನ್ನೂ ಗಟ್ಟಿ ಇತ್ತು ಅಂತಂದರೆ ಇನ್ನೊಂದು 2 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೆಂದಿದೆ ಅಂತಂದರೆ ಸ್ಟವ್ ಆಫ್ ಮಾಡ್ಕೋಬೋದು. ನನಗೆ ಕಂಪ್ಲೀಟಾಗಿ ಬೆಂದಿದೆ, ಹಾಗಾಗಿ ನಾನು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಬಿಟ್ರೆ ಬದನೆಕಾಯಿ ಪಲ್ಯ ರೆಡಿನೇ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುವಂಥ ಈ ಚಪಾತಿಗೆ, ರೊಟ್ಟಿಗೆ, ರೈಸಿಗೆ, ಪಲಾವ್ಗೆ ಯಾವುದಕ್ಕಾದ್ರೂ ಸೂಟಬಲ್ ಆಗಿರುವಂಥ ಈ ಬದನೆಕಾಯಿ ಕರ್ರಿ ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವೀಡಿಯೋನೂ ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.